ವಿಜಯಪುರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಸುರಿದ ಮಳೆ ಇಡೀ ಕುಟುಂಬವನ್ನೇ ಬಲಿ ಪಡೆದ ದಾರುಣ ಘಟನೆ ಸಂಭವಿಸಿದೆ. ಇನ್ನು ಕಳೆದ ರಾತ್ರಿ ವಿಜಯಪುರದಲ್ಲಿ ಗುಡುಗು ಸಿಡಿಲು ಸಹಿತ ವ್ಯಾಪಕ ಮಳೆಯಾಗಿದ್ದು, ಬಿದ್ದ ಮಳೆಯಿಂದಾಗಿ ಭಾರೀ ದುರಂತ ಸಂಭವಿಸಿ ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಮೊರಗಟ್ಟಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದಿದ್ದು, ಮನೆಯಲ್ಲಿದ್ದ ಗಂಡ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. ತಮ್ಮ ಮನೆಯ ದುಸ್ಥಿತಿ ಕಾರ್ಯ ನಡೆಸುತ್ತಿದ್ದ ಹಿನ್ನೆಲೆ ಹಳೆಯ ಮನೆಯನ್ನ ಬಾಡಿಗೆ ಪಡೆದು ನೆಲೆಸಿದ್ದಾಗ ಗುರುನಾಥ ಬಡಿಗೇರ ಕುಟುಂಬ ದುರಂತ ಅಂತ್ಯ ಕಂಡಿದೆ. ಭಾರೀ ಮಳೆಯಿಂದ ಬಾಡಿಗೆ ಮನೆಯ ಮೇಲ್ಛಾವಣಿ ಕುಸಿದಿದ್ದು, ಮನೆಯಲ್ಲೇ ಮಲಗಿದ್ದ 35 ವರ್ಷ ವಯಸ್ಸಿನ ಗುರುನಾಥ ಬಡಿಗೇರ, 28 ವರ್ಷ ವಯಸ್ಸಿನ ಜ್ಯೋತಿ ಬಡಿಗೇರ ಹಾಗೂ ಮಕ್ಕಳಾದ 13 ವರ್ಷದ ಕಾಳಮ್ಮ ಬಡಿಗೇರ, 9 ವರ್ಷ ವಯಸ್ಸಿನ ಕೀರ್ತಿ ಬಡಿಗೇರ ಎಂಬುವರು ಸಾವನ್ನಪ್ಪಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಆನಂದ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಿಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಸೇರಿದಂತೆ ಉನ್ನತ ಅಧಿಕಾರಿಗಳ ತಂಡ ಹಾಗೂ ಸಿಂದಗಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ಆ ಕಟ್ಟಿಗೆ ಅದ್ರ ಬಗ್ಗೆ ಕಿರಣ್ ನೀವು ಮಾತಾಡ್ತಾ ಅರ್ಜೆಂಟ್ ನೀವು ಮಾತಾಡ್ತಾ ತೆಳಗಿಂದ ಹಾಕಿ ಸರ್, ತೆಳಗಿಂದು ಗೊತ್ತಾಗಲಿಲ್ಲ.